ದಯಮಾಡಿ ವೇದಿಕೆ ಎಡಬದಿ ಹಾಗೂ ಬಲಬದಿ ಇರೋರು ದಯವಿಟ್ಟು ವೇದಿಕೆಯಿಂದ ಹೊರಗಡೆ ಬರಬೇಕು. ಆರಕ್ಷಕ ಸಿಬ್ಬಂದಿಯವರು ಬಂದು ಹೇಳೋಕ್ಕಿಂತ ಮುಂಚೆ ತಾವೇ ಹೊರಗಡೆ ಬರಬೇಕು. ದಯಮಾಡಿ ಯಾರು ಸ್ಟೇಜ್ ಹೊರಗಡೆ ಇರಬಾರ್ದು. ವೇದಿಕೆಯ ಎಡಬದಿ ಹಾಗೂ ಬಲಬದಿ ಇರುವಂತಹ ಎಲ್ಲರೂ ಹೊರಗಡೆಗೆ ಬರಬೇಕು. ಹಿಂದೆಗಡೆ ಬನ್ನಿ ಎಲ್ಲರೂ. ಇಲ್ಲಿ ಸೀನ್ಸ್ ಅವ್ರಿಗೆ ಪರ್ದೆ ಹೇಳಲಿಕ್ಕೆ ಹಿಂಸೆ ಆಗುತ್ತೆ. ದಯಮಾಡಿ ಎಲ್ಲರೂ ಮುಂದೆಗಡೆ ಹೋಗಿ ಅಚ್ಚುಕಟ್ಟಾಗಿ ನಾಟಕ ಕಾಣಿಸ್ತದೆ. ದಯವಿಟ್ಟು ಎಲ್ಲರೂ ಮುಂದೆಗಡೆ ಬನ್ನಿ ದಯಮಾಡಿ. ದಯವಿಟ್ಟು ವೇದಿಕೆಯ ಎಡಬದಿ ಹಾಗೂ ಬಲಬದಿ ಹಿಂಬದಿ ಇರುವಂತವರು ಅವಶ್ಯಕತೆ ಇದ್ದವರು ಮಾತ್ರ ಉಳ್ಕೊಳ್ಳಿ. ಇನ್ನು ಮಿಕ್ಕುಳಿದವರೆಲ್ಲ ಮುಂಭಾಗ ಬನ್ನಿ. ದಯವಿಟ್ಟು ಇದೊಂದು ಅವಕಾಶ ಮಾಡಿಕೊಡಿ. ಸ್ಟೇಜ್ನವ್ರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಅವಶ್ಯಕತೆ ಉಳಿದವರು ಬಿಟ್ಟು ಮಿಕ್ಕಿದವರು ಮುಂಭಾಗ ಬರಬೇಕು.
ಅದು ಒಂದನೇ ಆಧಾರದಿಂದಲೇ ಸರಸಿದ ನಾಪತ್ರಿ ಪುರಂದರ ವಿಠಲನ ಸರಸಿದ ನಾಪತ್ರಿ ಪುರಂದರ ವಿಠಲನ ಅನುದಿನ ನೆನೆವಂತೆ ವರದಯ ಮಾಡು ಅನುದಿನ ನೆನೆವಂತೆ ವರದಯ ಮಾಡು ಗಜ ವಜನ ಬೇಡುವೆ ಗೌರಿ ತನೆಯ ಶ್ರೀ ಗಜ ವಂದಿತನೆ ಸುಜನರ ಪೊರೆವನೆ ಗಜ ವಜನ ಬೇಡುವೆ ಬೇಡುವೆ ಬೇಡುವೆ. ಈ ಸಭಾ ಮಹನೀಯರಲ್ಲಿ ನನ್ನ ಸವಿನಯ ಪ್ರಾರ್ಥನೆ ಏನೆಂದರೆ ಈ ದಿನ ಶ್ರೀ ಶ್ರೀ ಸಿದ್ದಪ್ಪಾಜಿ ಕೃಪಾ ಪೋಷಿತ ನಾಟಕ ಮಂಡಳಿಯವರಾದ ನಾವುಗಳು ಶ್ರೀ ಪಾಂಡುವಿಜಯ ಅಥವಾ ಕೀಚಕನ ವಧೆ ಎಂಬ ಸುಂದರ ಸುಮಧುರ ಪೌರಾಣಿಕ ನಾಟಕವನ್ನು ಅಭಿನಯಿಸುತ್ತಿದ್ದೇವೆ. ಈ ನಮ್ಮ ನಾಟಕದ ಕಲಾವಿದರಿಂದ ಏನೇ ತಪ್ಪು ದೋಷಗಳು ಕಂಡು ಬಂದಲ್ಲಿ ಅಂಶಶೀಲ ನ್ಯಾಯದಂತೆ ಪ್ರೋತ್ಸಾಹಿಸಬೇಕೆಂದು ಮನವಿ ಮಾಡಿಕೊಳ್ಳುತ್ತೇನೆ. ಜೈ ಜೈ ಕರ್ನಾಟಕ ಮಾತೆ. ದೇವಾ ಮಾದೇವಾ ಬಾರೋ ಸ್ವಾಮಿ ಮಲೆಯಾ ದೇವಾ ಮಾದೇವಾ ಬಾರೋ ಸ್ವಾಮಿ ಮಲೆಯಾ ಏನೇನು ಮನೆಯ ಮೆರೆದು ನಡು ಮನೆಯಲ್ಲಿ ನೆನೆಗೊಂಡು ನಸುನಗುತ್ತ ಕುಳಿತಿರುವ ದೇವ ಮಾದೇವ ಬಾರೋ ಮನೆಯ ಬಾರೋ ಬಾಳ
ಸುಲಭುತ ಕುಳಿತಿರುವ ದೇವಮ್ಮ ದೇವ ಬಾರೋ ಸ್ವಾಮಿ ಮಲೆರಾಮ ದೇವ ಬಾರೋ ಸ್ವಾಮಿ ದೇವ ಬಾರೋ. ಕರಡಿ ಬುಟ್ಟೆಗೆ ಆಗೋಯ್ತು. ಬಹಳ ರಸಮಯದಿಂದ ನೋಡ್ತಾ ಇದ್ರಿ. ಆದ್ರೂ ಈ ಒಂದು ಸ್ಟೇಜ್ ಇಷ್ಟು ಮಟ್ಟಿಗೆ ಬರ್ಬೇಕಂದ್ರೆ ಬೇಕಾದಷ್ಟು ಜನರ ಶ್ರಮ ಇದೆ. 1 ತಿಂಗಳು 2 ತಿಂಗಳ ಕಾಲ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಬಹಳ ಶ್ರಮ ಪಟ್ಟಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ಒಂದಷ್ಟು ಸನ್ಮಾನವನ್ನು ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಒಂದು 10-15 ನಿಮಿಷದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಮುಗಿಸ್ತೇವೆ. ದಯವಿಟ್ಟು ನಿಮ್ಮ ರಸಭಂಗಕ್ಕೆ ಕ್ಷಮೆ ಇರಲಿ. ಕನ್ನಡ ಸಂಸ್ಕೃತಿ ಇಲಾಖೆ ಮಂಡ್ಯ ಈ ಸಿದ್ದಪ್ಪಾಜಿ ಕೃಪಾಪೋಷಿತ ನಾಟಕ ಮಂಡಳಿ ತಿಗಡಹಳ್ಳಿ ಗ್ರಾಮದಲ್ಲಿ ಇಂದು ಪಾಂಡು ವಿಜಯ ಮತ್ತು ಕೀಚಕನ ವಧೆ ಎಂಬ ಪೌರಾಣಿಕ ನಾಟಕವನ್ನ ಅಭಿನಯಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಅಕ್ಕಪಕ್ಕದ ಎಲ್ಲಾ ಗ್ರಾಮದವರು ಕಲಾಭಿಮಾನಿಗಳು ಬಹಳ ಆಸಕ್ತಿಯಿಂದ ಇಲ್ಲಿ ನೆರೆದಿದ್ದೀರಾ. ನಿಮ್ಮೆಲ್ಲರಿಗೂ ಮೊದಲಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತೇನೆ. ಹಾಗೂ ನಮ್ಗೀಗ ಗೆಸ್ಟು ಸದ್ಯಕ್ಕೆ ಯಾರು ಬಂದಿಲ್ಲ. ಅವರು ಸ್ವಾಗತ ಹೇಳ್ಬಿಡ್ತೀನಿ. ಸ್ವಾಗತ ಫಸ್ಟ್ ಚಂದ್ರಣ್ಣ ಯಾರ್ಯಾರು ಆಮೇಲೆ ಅಂದಾನಿ ಅಂತ ಒಬ್ರು ಬಂದವರ, ಮಹೇಶ್ ಅಂತ ಒಬ್ರು ಬಂದವರ, ಮೊದಲಿಗೆ ಮಳವಳ್ಳಿ ಕ್ಷೇತ್ರದ ಜನಪ್ರಿಯ ಶಾಸಕರು PM ನರೇಂದ್ರ ಸ್ವಾಮಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಿತ್ತು. ಕಾರಣಾಂತರಗಳಿಂದ ಅವರು ಇಲ್ಲಿಗೆ ಗೈರು ಹಾಜರಾಗಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಗ್ರಾಮದ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇವೆ. ಸರ್ಕಾರಿ ಕೆಲಸವನ್ನು ಪಡೆದು ಒಳ್ಳೆಯ ಹುದ್ದೆಯನ್ನು ಅಲಂಕರಿಸತಕ್ಕಂಥ ನಮ್ಮ ಊರಿನ ಯುವಕರು, ಅವರನ್ನು ನೋಡಿ ನಮ್ಮ ಉಳಿದ ವಿದ್ಯಾವಂತ ಯುವಕರು ಸರ್ಕಾರಿ ಹುದ್ದೆಯಲ್ಲಿ ಅಲಂಕರಿಸಬೇಕು. ಮತ್ತೆ ಈ 10 ಜನ ಮುಂದೆ ವರ್ಷಗಳಲ್ಲಿ 100 ಜನ ಸರ್ಕಾರಿ ಅಧಿಕಾರಿಗಳಾಗಿ ತಮ್ಮ ಪೀಠವನ್ನು ಅಲಂಕರಿಸಿ ಅಂತ ಹೇಳಿ ಆ ನಮ್ಮ ಸಚಿವಾರಮ್ಮನಲ್ಲಿ ಕೇಳಿಕೊಳ್ಳುತ್ತಾ ಎಲ್ಲರನ್ನು ಈ ಒಂದು ಸಂದರ್ಭದಲ್ಲಿ ಸ್ವಾಗತಿಸುತ್ತಿದ್ದೇನೆ. ಶ್ರೀಯುತ ಚಂದ್ರೇಶ್ ಅವರು CID ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಬೆಂಗಳೂರು, ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಶ್ರೀಯುತ ಉಮೇಶ್ ನಮ್ಮಲ್ಲಿ ರೈತನನ್ನು ಬಿಟ್ರೆ ಸೈನಿಕ, ಆ ಸೈನಿಕ ವೃತ್ತಿಯಲ್ಲಿ ಇಂದಿಗೂ ಜಮ್ಮು ಕಾಶ್ಮೀರದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾನೆ. ಶ್ರೀಯುತ ಅಮಿತ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಶ್ರೀಯುತ ಕಾಂತರಾಜ್ ಪೊಲೀಸ್ ಕಾನ್ಸ್ಟೇಬಲ್, ಶ್ರೀಯುತ ಅಂದಾನಿಯವರು ಪೊಲೀಸ್ ಇಲಾಖೆ, ಅವರು ಸಹ ಒಂದು ವೇದಿಕೆಗೆ ಆಗಮಿಸಬೇಕು ವಿನಂತಿ. ಶ್ರೀಯುತ ಮಹೇಶ್ ಅವರು ಪೊಲೀಸ್ ಇಲಾಖೆ, ತಾವು ಸಹ ಒಂದು ವೇದಿಕೆಗೆ ಆಗಮಿಸಬೇಕು ವಿನಂತಿ. ಮುಜಾವರ್ ಸರ್ ಅವರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ಕೋರಿಕೆ. ಎಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ಪುಷ್ಪಮಾಲೆಯನ್ನು ಹಾಕಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ.
ಒಂದು ರಿಕ್ವೆಸ್ಟ್, ನಮ್ಗೆಲ್ಲ ಸ್ಫೂರ್ತಿ ಮೊದಲು ಡಿಗ್ರಿ ಮಾಡಿದವರು ಇರಲಿಲ್ಲ. ನಾವು ಡಿಗ್ರಿ ಮೊದಲು ಕಂಪ್ಲೀಟ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದು ನಮ್ಮ ಏನಪ್ಪ ಒಪ್ಪಿರಲಿಲ್ಲ. ಇನ್ನು ಸರ್ಕಾರಿ ನೌಕರಿ ತಗೋಬಹುದು ಅಂತ ನಮ್ಗೆಲ್ಲ ಭಾರಿ ಕನಸು. ಆ ಕನಸನ್ನು ಬಿಚ್ಚಿದ್ದೆ ನಮ್ಮ ಆವಾಜ್. ಅವರು ಏನು ಶ್ರೀಯುತ ರವಿರವರು ಶಾಲಾ ಶಿಕ್ಷಕರು ಅವರಿಗೆ ನಾಟಕ ರಂಗದವರ ಪರವಾಗಿ ಸನ್ಮಾನ. ಬನ್ನಿ. ಶ್ರೀಯುತ ರವಿರವರಿಗೆ ತಂಡದವರ ಪರವಾಗಿ ಸನ್ಮಾನ ಹಾಗೂ ಶ್ರೀಯುತ ಚಂದ್ರಾಶ್ರಮರವರು ತ್ರಿಬಲ್ ಸ್ಟಾರ್ ಇನ್ಸ್ಪೆಕ್ಟರ್ ಅವ್ರಿಗೂ ಕೂಡ ತಂಡದವರಿಂದ ಸನ್ಮಾನ. ಉಮೇಶ್ ಅವರು CRPF ಯೋಧರು ಅವ್ರಿಗೂ ಕೂಡ ತಂಡದವರಿಂದ ಸನ್ಮಾನ. ಕಾಂತರಾಜರವರು ಪೊಲೀಸ್ ಕಾನ್ಸ್ಟೇಬಲ್ ಅವ್ರಿಗೂ ಕೂಡ ತಂಡದವರಿಂದ ಸನ್ಮಾನ. ಹಾಗೂ ಅಂತಾಣಿರವರು ಪೊಲೀಸ್ ಇಲಾಖೆ, ಮತ್ತೆ ಮಹೇಶ್ ರವರು ಪೊಲೀಸ್ ಇಲಾಖೆ, ಹಾಗೂ ಮುಜಾವರ್ ಸಾಹೇಬ್ರು ಅವ್ರಿಗೂ ಕೂಡ ಪೊಲೀಸ್ ಇಲಾಖೆಯವರು, ಅವ್ರಿಗೂ ಕೂಡ ನಮ್ಮ ತಂಡದವರಿಂದ ಸುಸ್ವಾಗತವನ್ನು ಬಯಸ್ತೇನೆ. ದಯಮಾಡಿ ಎಲ್ಲರೂ ಕೂಡ ಚಪ್ಪಾಳೆಯ ಮೂಲಕ ಎಲ್ಲರನ್ನ ಅಭಿನಂದಿಸಬೇಕಾಗಿ ವಿನಂತಿ. ಜೋರಾಗಿ ಚಪ್ಪಾಳೆ ಬರಲಿ. ಅಭಿನಂದನೆ ಸ್ವೀಕರಿಸಿದ ಎಲ್ಲ ಗಣ್ಯರಿಗೂ ತುಂಬು ಹೃದಯದ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷರು ಶ್ರೀಮತಿ ಶಿವಮ್ಮರವರು, ಇವರು ಸಹ ಅವರನ್ನು ಸಹ ಈ ಒಂದು ಸಂದರ್ಭದಲ್ಲಿ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇವೆ. ಅವರ ಅನುಪಸ್ಥಿತಿಯಲ್ಲಿ ಅವರ ಪತಿಯವರು ಮಹಾದೇವರವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಎಲ್ಲರೂ ಹೇಳ್ಬೇಡ. RS ವಿಶ್ವ ಸಮಾಜ ಅಧ್ಯಕ್ಷರು ಮಳವಳ್ಳಿ ತಾಲೂಕು, CPI ಸಾಹೇಬ್ರವರು ಗ್ರಾಮಾಂತರ ಮಳವಳ್ಳಿ ತಾಲೂಕು, PSI ಸಾಹೇಬರು ಬೆಳಕವಾಡಿ, AE ಸಾಹೇಬ್ರವರು KPTCL ಮಳವಳ್ಳಿ ತಾಲೂಕು, JE ಸಾಹೇಬ್ರವರು KPTCL ಬೆಳಕವಾಡಿ ವೃತ್ತ, ಅಶ್ವಥ್ ಕುಮಾರ್ ಅವರು ಮುಖಂಡರು ಬೆಳಕವಾಡಿ, ಜಯಶಂಕರ್ ಮೂರ್ತಿರವರು ತೋಪಿನ ಯಜಮಾನರು, ಶ್ರೀಯುತ ಅಂಬರೀಶ್ ರವರು ಮಾಜಿ ಅಧ್ಯಕ್ಷರು ಮುಟ್ನಳ್ಳಿ, ಅಮೃತ ಕಂಠೇಶ್ ರವರು ಮಾಜಿ PLD ಬ್ಯಾಂಕ್ ನಿರ್ದೇಶಕರು, ಕೀರ್ತಿಗೌಡರು ಬಿಜೆಪಿ ಉಪಾಧ್ಯಕ್ಷರು ಕುಂದೂರು, ಜಗದೀಶ್ ರವರು ಮಾಜಿ PLD ಬ್ಯಾಂಕ್ ನಿರ್ದೇಶಕರು, ಶ್ರೀ ಮೂರ್ತಿರವರು ಅಧ್ಯಕ್ಷರು ವೀರಶೈವ ಸಂಘ ಮಳವಳ್ಳಿ, ಶ್ರೀ ಮಹಾದೇವರವರು ಮಲ್ಲಿಗಳ್ಳಿ. ನಮ್ಮ ಈ ಒಂದು ಕಾರ್ಯಕ್ರಮದ ಈ ಊರಿನ ಐನವರುಂಡಿ ಚಂದ್ರೇಶ್ವರವರು, ಕಂಚಗಳ್ಳಿ ಶಿವನಂಜಪ್ಪ ಅವರು, ಸರ್ಗೂರ್ ರವಿ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಎಲ್ಲ ಗಣ್ಯರಿಗೂ ಕಂಚಗಳ್ಳಿ ಶಿವನಂಜ ಅವರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಬೇಗ. ಕೋಣಂಕಪ್ಲು ಗಿರೀಶ್ ಅವರು ಬರಬೇಕಾಗಿ ವಿನಂತಿ. ರಾಜೇಶ್ ಮತ್ತು ಗಿರೀಶ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಎಲ್ಲ ಗಣ್ಯರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ. ನಿಮಗೆ ನಮ್ಮ ಗ್ರಾಮದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ
ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸೋಣ. ಜೋರಾದ ಚಪ್ಪಳೆ ಮೂಲಕ ಅವರನ್ನು ಅಭಿನಂದಿಸೋಣ. ಶ್ರೀಯುತ ಎಲ್ಲರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳ ಸಲ್ಲಿಸುತ್ತಿದ್ದೇನೆ. ಬಿಜಿ ಮೋಳೆ ಮತ್ತೆ ಸೋಮನಹಳ್ಳಿ ಯಜಮಾನರುಗಳು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಥ್ಯಾಂಕ್ ಯು. ಅವ್ರಿಗೆ ಹಾಕ್ಸ್ಬೇಕು. ಎಲ್ಲಿ ಅವರು ಬನ್ನಿ ಸಮಯ ಬನ್ನಿ, ಕ್ಷಮಿಸ್ಬೇಕು. ಹಾಗೆ ವೇದಿಕೆ ಮೇಲೆ ಬರಬೇಕು. ಕೊಡಗಳಿ ಯಜಮಾನರು ಆಮೇಲೆ ಸಿದ್ಧ ಬೈದಾನ. ಸಿದ್ಧ ಗಾರ ಸಿದ್ಧ ಶೆಟ್ಟಿ ಕಾಂಟ್ರಾಕ್ಟ್ರು ಗುತ್ತಿಗೆದಾರರು ಗಾರ ಸಿದ್ಧ ಶೆಟ್ರು ಬರಬೇಕು. ಇದ್ದಾರ ಯಾರ್ಯಾರು ಬಂದಿಲ್ವಾ? ಈಗ ಮತ್ತೆ ನಮ್ಮೂರಲ್ಲಿ ನಾಟಕ ಡ್ರಾಮಾ ಮ್ಯಾನೇಜರು ಸ್ಟೇಜ್ ಮ್ಯಾನೇಜರು ಆರ್ ಮಹದೇಶ್, ಸಿದ್ದಶೆಟ್ಟಿ, ಮಹಾದೇವ್, ರಾಜೇಶ್, ಸುಂದರ, ದೇವರಾಜು, ಮಹಾದೇವ್ ಶೆಟ್ಟಿ, ನಂಜು ಶೆಟ್ಟಿ, ಗಜನ್ ಸೋಮಣ್ಣ, ಎಸ್ ಸಿದ್ದರಾಜು, ಪಿ ಶಂಕರ, ಡಿ ರೇವಣ್ಣ. ದಯವಿಟ್ಟು ಎಲ್ಲರೂ ಬೇಗ ಬೇಗ ಸಭೆಯನ್ನು ವ್ಯರ್ಥ ಮಾಡಬೇಡಿ. ಆನ್ ಮಾಡಿದಾರೆ ಈಗ. ಸೋಮಣ್ಣ, ಗೈಡೆನ್ಸ್ ಸೋಮಣ್ಣ. ಈ ಒಂದು ನಾಟಕದ ರೂವಾರಿಗಳು ಅಂದ್ರೆ ತಪ್ಪಾಗಲ್ಲ. ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು 1, 2, 3 ತಿಂಗಳ ಕಾಲ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅವರು ಮುಂದೆ ನಿಂತು ತಮ್ಮೆಲ್ಲ ತನುಮನಗಳನ್ನು ಅರ್ಪಿಸಿ ಈ ಒಂದು ಮಟ್ಟಕ್ಕೆ ತಂದುಕೊಟ್ಟಿದ್ದಾರೆ. ಅವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಊರಿನ ಗ್ರಾಮಸ್ಥರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸುತ್ತೇನೆ. ಅವರ ಹೆಸರು ಕುಮಾರ್. ಎಲ್ಲರೂ ಪ್ರಾಕ್ಟೀಸ್ ತಬಲಾ ಮಾಸ್ಟರ್ ಅವರು ಸಹ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ. ಇವರೆಲ್ಲರೂ ಹಾಕ್ಲಾ? ಚಿಕ್ಕರಾಜನ್ ರಾಜ್ ಶೆಟ್ಟಿ, ಕೆ ಬಲ್ ಶೆಟ್ಟಿ, ಚಿಕ್ಕೇಜ್ಮನ್ ರಾಸಟ್ಟಿ, ಕ್ಷಮಿಸಿ, ಚಿಕ್ಕಯಜಮಾನರು ರಾಜ್ ಶೆಟ್ಟಿ, ಕೆ ಬಲ್ ಶೆಟ್ಟಿ, ಶಿವಯ್ಯ, ಶಿವಮಲ್ಲು, ಪುಟ್ಮಾಶೆಟ್ಟಿ, ರಾಜು, ಕುರಿಮಾಶೆಟ್ಟಿ, ರವಿ ಅಂಗಡಿ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿ. ಕಂಟೆಸ್ಟ್ ಸುನೀಲ್, ಸಿದ್ದಶೆಟ್ಟಿ, ಮಹೇಶ್, ಅಕ್ಷರ್ ಮಹದೇಶ, ಮಲ್ಲು ಶೆಟ್ಟಿ, ಸಿದ್ದಪ್ಪ, ಶಂಕರ, ಮಹೇಶ, ನವೀನ್
ಮಹಾದೇವ್, ಮಾರಿತಂಬಡಿ ರಾಮ್ ಶೆಟ್ಟಿ. ಸಮಯದ ಅಭಾವ ಇದೆ. ಓಕೆ. ಇಲ್ಲಿಗೆ ಧನ್ಯವಾದಗಳು. ಶಿವ ಡ್ರಾಮಾ ಸೀನರಿ ಗುರು ಅವರು ದಯವಿಟ್ಟು ವೇದಿಕೆಗೆ ಬನ್ನಿ. ಗುರು ಅವರೇ, ಗುರು ಅವರು ಥ್ಯಾಂಕ್ ಯು.
ಜಗದೊಳು ಅರುತ್ತವರು ನನಗೆ ಧೀರ ಧೀರ ಗಣ ಪೊಂಡೆಯುತ ಕುರುಪತೆ ಧೀರ ಧೀರ ಗಣ ಪೊಂಡೆಯುತ ಕುರುಪತೆ ಅರುತ್ತವರು ನನಗೆ ಜಗದೊಳು ಅರುತ್ತವರು ನನಗೆ ಪಾಂಡವರ ಮತವನ್ನಡಗಿಸಿ ನಡೆಯುವೆ ವಿಧದಿಂದ ಪಾಂಡವರ ಮತವನ್ನಡಗಿಸಿ ನಡೆಯುವೆ ವಿಧದಿಂದ ಕರೆಯಲು ದುರ್ವರ ಶಿರಗಳ ಕೈದಿವೆ ಶಿರಗಳ ಕೈದುವೆ ಪರಮ ವೈಭವದಿ ನೆರೆಯುತ್ತಲಿರುವೆನು ಪರಮ ವೈಭವದಿ ನೆರೆಯುತ್ತಲಿರುವೆನು ಅರು ಸಮರ್ಥನೆಗೆ ಜಗತ್ತಲು ಅರು ಸಮರ್ಥನೆಗೆ ಜಗತ್ತಲು ಅರು 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 ಸಮರ್ಥನೆಗೆ ಆ ಪತ್ರ ದೂರ ಹಾಕಿದನು ಈ ದುರ್ಯೋಧನಿಗೆ ಆ ಚಂದ್ರಿಕಾನ ಐಶ್ವರ್ಯದಿಂದ ಪಟಮರದಿಂದ ಭರತಕುಲ ಚಕ್ರವರ್ತಿ ನೇತ್ರ ನನಗೆ ಆ ಪಾಂಡವರಿಗಿಂತಲೂ ಅಧಿಕ ಆಗಿರುವುದು ಅಲ್ಲದೆ ದ್ರೌಪದಿ ನನ್ನನ್ನು ನೋಡಿ ಮೊದಲಾಡಿ ಅವಮಾನವನ್ನು ನಡೆಸಿಕೊಂಡೆ ನನ್ನವನೇ ತಕ್ಕನಿರುವುದು ಸಾಧಿಸಲು ಇದರಿಂದ ಅಭಿಮಾನ ಇದಕ್ಕೆ ನಿನ್ನ ಅಭಿಮಾನ ತಿಳಿಸಿದರು.
ನನ್ನ ಪಾಠಕ್ಕೆ ಹೊರಬಿಟ್ಟು ನಿನ್ನ ಪೀಠವನ್ನು ಅಲಂಕರಿಸು. ಅಪ್ಪೇ ಸೇನ, ಇದಕ್ಕೆ ನಿನ್ನ ವಿಮತೇನು? ಸರಿ, ನಿನ್ನ ಪೀಠವನ್ನು ಅಲಂಕರಿಸು. ಅಥವಾ ನಿನ್ನ ಬೆಂಬಲಕ್ಕೆ ಇರುವಾಗ ನಿನಗೇಕೆ ಚಿಂತೆ ಸಿಗೋದಿಲ್ಲ? ನಿಮ್ಮನತ್ತ ಮಾವನನ್ನು ಪಡೆಯುವ ನಾವೇನು ನಿಮ್ಮ ಪೀಠವನ್ನು ಕರೆಸಿ. ಆಗಬಹುದು ಶಿವ ಸರ್ವೇಶ್ವರ. ಐಶ್ವರ್ಯದಿಂದ ಕೋಡಿ ಬರುತ್ತಿರುವ ಆ ಪಾದವನ್ನು ನೋಡಿ ನನ್ನನ್ನು ನೋಡಿ ಕಾಗಿಚ್ಚಮ್ಮ ಅಗ್ನಿಗಳು ಪ್ರಜ್ವಲಿಸುತ್ತಿರುವುದು. ಇದಕ್ಕೊಂದು ತೊಟ್ಟಾನು ನೀ ತೋಳಮ ಬಹಳ ತರಸಡಿ ಅಲ್ಲೋರ್ಪರಿ ಸಾಕುನಿ ಅದಕ್ಕೆ ತಂತ್ರವನ್ನು ನಾ ಮಾಡಿದೆ. ನಮಗೆ ವೈರಿಗಳು ಆ ಪಾಂಡವರನ್ನು ಕರೆಸಿ ಜೋಜ ಮಾಡಿ ಅವರ ರಾಜ್ಯವನ್ನು ಗೆದ್ದು ಅವರನ್ನು ಅರಣ್ಯಕ್ಕೆ ಕಳಿಸಬೇಕೆಂದಿರುವರು. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಮೊದಲು ಆ ಧರ್ಮರಾಯನನ್ನು ಕರೆಯಿಸು. ನಾನು ನೋಡಿಕೊಳ್ಳುವೆನು. ಇಷ್ಟು ಚಿಂತಿಸುವುದು ಯಾಕೆ? ನಮಗೆ ವೈರಿಗಳಾದ ಆ ಪಾಂಡವರ ಶಿರಗಳ ಚೆಂಡಾಡಿ
ಕಳಿಸೋನು ಈ ಕಾರಣ ನಿನ್ನ ಅಭಿಮತವನ್ನು ಅಪ್ಪಣೆ ಹಾಕಿದೋ ಆ ಪಾದಗಳನ್ನು ದೇಶಾಭ್ರಷ್ಟರಾಗಿ ಮಾಡಿ ಇಂದ್ರಪ್ರಸ್ಥಪುರವನ್ನೇ ಅಪಹರಿಸಿಕೊಳ್ಳುವ ನನ್ನ ಅಭಿಮತವು. ಯೋಧನ ಮೊದಲು ಆ ಧರ್ಮರಾಯ ಕರೆಸು. ಆತನ ಕರ್ಜ ಪಕ್ಷದಲ್ಲಿ ಆತನ ದೇಶಕೋಶವನ್ನು ಗೆದ್ದು ಸರಿಯಾದರೆ ಮೊದಲು ಆ ಧರ್ಮರಾಯನು ಕರೆಸು. ಅವರ ರಾಜ್ಯವನ್ನು ಗೆದ್ದು ಅವರನ್ನು ಅರಣ್ಯಕ್ಕೆ ಕಳಿಸಬೇಕೆಂದಿರುವನು. ಸರಿಯಾದ ಆಲೋಚನೆ. ಮೊದಲು ಈ ಕಾರ್ಯವನ್ನು ನೆರವೇರಿಸು. ಯಾರಲ್ಲಿ ಆ ಇಂದ್ರನ ಆಸ್ಥಾನಕ್ಕೆ ಬರಬೇಡಿ. ಇಂದ್ರಪ್ರಸ್ಥಪುರಕ್ಕೆ ಆ ಧರ್ಮರಾಜನು ಕರೆಕೊಂಡವ. ದುರ್ಯೋಧನ ನಿನ್ನ ಇಷ್ಟದಂತೆ ಇಂದ್ರಪ್ರಸ್ಥಪುರಕ್ಕೆ ಹೋಗಿ ಆ ಧರ್ಮರಾಜನನ್ನು ಕರೆದುಕೊಂಡು ಬರೆದನು.
ನನ್ನನ್ನು ಇಂದ್ರಪ್ರಸ್ಥಪುರಕ್ಕೆ ಹೋಗಿ ಆ ಧರ್ಮರಾಜನನ್ನು ದೂತೇನೋದಕ್ಕಾಗಿ ಕರೆದುಕೊಂಡು ಬರುವಂತೆ ಹೇಳಿರುವನು. ಅಯ್ಯೋ ಪಾಪಿ, ಇದರಿಂದ ನಿನ್ನ ಕುರುವಂಶವೇ ನಾಶವಾಗುವುದು ಖಂಡಿತ. ದೈವಬಲ ಉಳ್ಳ ಆ ಪಾಂಡವರಿಗೆ ಭಯವೆಂದರೇನು? ಆತನ ಆಜ್ಞೆಯಂತೆ ಇಂದ್ರಪ್ರಸ್ಥಪುರಕ್ಕೆ ಹೋಗುವೆನು. ಮಾಡ್ತಾತು
ಸಂಕಲ್ಪದಿಂದ ಆ ಬ್ರಹ್ಮನು ನಮ್ಮ ಹಣೆಯಲ್ಲಿ ಯಾವ ರೀತಿ ಬರೆದಿರುವನು ಅದನ್ನು ಮೀರಿ ನಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಅನುಜ ಭೀಮಸೇನ, ಇದಕ್ಕೆ ನಿನ್ನ ವಿಮತವೇನೋ ತಿಳಿಸುವ ನಾವು. ರಕ್ತ ಸಿಂಹಾಸನವನ್ನು